ಕರವೇ ನಾರಾಯಣಗೌಡ್ರೆ ಅಧ್ಯಕ್ಷರನ್ನು ಮಾತಾಡಿಸ್ತೀನಿ ಸರ್. ಆರ್ ಸಿ ಬಿ ಮತ್ತು ಸೆಲೆಬ್ರೇಷನ್ ವಿಚಾರವಾಗಿ 11 ಜನ ಸಾವಾಯಿತು. ಮೊನ್ನೆ ಮಿನಿ ಹರಾಜಾಯಿತು. ಅದರಲ್ಲಿ ಒಬ್ಬ ಕನ್ನಡಿಗರನ್ನ ತೆಗೆದುಕೊಂಡಿಲ್ಲ. ಬೇರೆ ರಾಜ್ಯದ ನಮ್ಮ ಕನ್ನಡಿಗರನ್ನು ತೆಗೆದುಕೊಂಡಿದ್ದಾರೆ ಆಟಗಾರನ. ಆರ್ ಸಿ ಬಿ ಯಾವತ್ತೂ ಕನ್ನಡಿಗರನ್ನ ಮರೆಯಂಗಿಲ್ಲ. ಆರ್ ಸಿ ಬಿ ಇರೋವರೆಗೂ ಕನ್ನಡಿಗರ ಹೆಸರಿನಲ್ಲಿ ಜಪ ಮಾಡಬೇಕು. ಯಾಕೆಂದರೆ ಈ ದೇಶದಲ್ಲಿ ಯಾರು ಎಷ್ಟು ಆರ್ ಸಿ ಬಿಯನ್ನು ಗೌರವಿಸ್ತಾರೋ ಪ್ರೀತಿಸ್ತಾರೋ ಗೊತ್ತಿಲ್ಲ. ಆದರೆ ಕರ್ನಾಟಕದ ಕನ್ನಡಿಗರು ಆರ್ ಸಿ ಬಿಯನ್ನು ಅಷ್ಟು ಗೌರವಿಸ್ತಾರೆ. ಅದಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸ್ಕೊಂಡ್ರು ಕನ್ನಡಿಗರು. 11 ಜನ ಹೊತ್ತೇನು ಕಾಲು ತುಳಿತಕ್ಕೆ ಸಿಕ್ಕಿ ಸತ್ರಲ್ಲ, ಆ ಋಣವನ್ನು ಆರ್ ಸಿ ಬಿ ಯಾವತ್ತೂ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡಿಗರನ್ನ ಮರಿಲಿಕ್ಕೆ ಸಾಧ್ಯನೇ ಇರಬಾರ್ದಾಗಿತ್ತು. ಇವತ್ತು ಮಿನಿ ಒಂದು ಟೆಂಡರು ಏನು ಆಯ್ಕೆ ಮಾಡಿಕೊಂಡ್ರು, ಆ ಸಂದರ್ಭಕ್ಕೆ ಒಬ್ಬ ಕನ್ನಡಿಗನ ಆಯ್ಕೆ ಮಾಡಿಕೊಳ್ಳದೆ ತನ್ನ ಪ್ರೀತಿಸುವಂಥ ಕನ್ನಡಿಗರನ್ನ ಮರೆತು ಹೋಯ್ತಲ್ಲ, ಅದಕ್ಕಿಂತ ದುರಂತ ಇನ್ನೊಂದು ಬೇಕಾ ಅಂತ ಕನ್ನಡಿಗರು ಅನ್ಕೋಬೇಕಾಗುತ್ತೆ. ಆರ್ ಸಿ ಬಿಗೆ ಕನ್ನಡಿಗರು ಎಷ್ಟು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಎಚ್ಚರಿಕೆ ಕೊಡಬೇಕೋ ನಾವು ಕೊಡ್ತೀವಿ. ಯಾಕೆಂದರೆ ಆರ್ ಸಿ ಬಿ ಅಂತ ಹೇಳಿ ಕನ್ನಡಿಗರು ನಾವು ಹುಚ್ಚೆದ್ದು ಕುಣಿದಂಥದ್ದು. ಅದಕ್ಕಾಗಿ 11 ಜನ ಅವತ್ತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ಹೋದಂಥ ಕನ್ನಡಿಗದ ಅಮಾಯಕ ಮಕ್ಕಳು ಅವತ್ತು ಆರ್ ಸಿ ಬಿ ಬಲಿ ತಗೊಂತಲ್ಲ, ಕನಿಷ್ಠ ಋಣ ಅಂತಲಾರು ಅಂದ್ಕೊಂಡು ಒಂದು 2-3 ಜನ ಕನ್ನಡಿಗರನ್ನ ಆಯ್ಕೆ ಮಾಡ್ಕೋಬೋದಾಯಿತು. ನೋಡಿದ್ರೆ ಬೇರೆ ಯಾವುದೋ ತಂಡದಲ್ಲಿ ಕನ್ನಡಿಗರ ಆಯ್ಕೆ ಆಗ್ತಾರೆ, ಆದರೆ ಆರ್ ಸಿ ಬಿಯಲ್ಲಿ ಕನ್ನಡಿಗರು ಒಬ್ಬರು ಇಲ್ಲದೆ ಇರುವಂಥ ಆಯ್ಕೆ ನಡೆದಿದೆ ಅಂದಾಗ ಅಂಥ ಆರ್ ಸಿ ಬಿ ಮ್ಯಾಚು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬೇಕಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನಮ್ಮ ಕನ್ನಡಿಗರು ಇದಕ್ಕೆ ತಕ್ಕ ಉತ್ತರ ಕೊಡಬೇಕು. ಯಾಕಂದರೆ ನೀವೆಲ್ಲರನ್ನೂ ಸಹಿಸ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿವಸ ಇಂಥ ಪರಿಸ್ಥಿತಿಗೆ ನಾವೇ ಹೊಣೆಗಾರರ ಆಗಬೇಕಾಗತ್ತೆ. ಹಾಗಾಗಿ ಆರ್ ಸಿ ಬಿಯ ಮಾಲೀಕರು ಎಲ್ಲೋ ಲಂಡನ್ನಲ್ಲೋ ಎಲ್ಲೋ ಕೂತ್ಕೊಂಡು ಇಲ್ಲಿ ತನ್ನ ಒಂದು ಉದ್ಯಮವನ್ನು ಕಟ್ಕೊಂಡಿರುವಾಗ ಕನಿಷ್ಠ ಕರ್ನಾಟಕದ ಜನ 11 ಜನ ಅವತ್ತು ಸತ್ರಲ್ಲ, ಅವ್ರ ಋಣ ತೀರ್ಸೋಕ್ಕಾದರೂ ಒಂದು 3 ಜನ ಆಯ್ಕೆ ಮಾಡ್ಕೋಬೋದಾಯಿತು ಕನ್ನಡಿಗರು. ಯಾಕೆಂದರೆ ಪ್ರತಿಭೆಗಳು ಕನ್ನಡಿಗರಿಗಿಂತ ಪ್ರತಿಭೆಗಳು ಬೇಕಾಗಿಲ್ಲ. ಈ ಆರ್ ಸಿ ಬಿ ಮ್ಯಾಚು ಇಲ್ಲಿ ಕರ್ನಾಟಕದಲ್ಲಿ ನಡೀಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ಮುಂದೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ನಾಚಿಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮದು ಹೋರಾಟ ಸರ್ ಈ ಒಂದು ವಿಚಾರವಾಗಿ ಸರ್, ಬಹುಶಃ ಆ ಮ್ಯಾಚ್ ನಡೆಯುವ ಸಂದರ್ಭಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಆರ್ ಸಿ ಬಿ ವಿರುದ್ಧ ಭಾರಿ ದೊಡ್ಡ ಚಳವಳಿಯನ್ನು ನಾವು ರೂಪಿಸ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರವೇ ನಾರಾಯಣಗೌಡರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರವೇ ನಾರಾಯಣಗೌಡ್ರೆ ಅಧ್ಯಕ್ಷರನ್ನು ಮಾತಾಡಿಸ್ತೀನಿ ಸರ್. ಆರ್ ಸಿ ಬಿ ಮತ್ತು ಸೆಲೆಬ್ರೇಷನ್ ವಿಚಾರವಾಗಿ 11 ಜನ ಸಾವಾಯಿತು. ಮೊನ್ನೆ ಮಿನಿ ಹರಾಜಾಯಿತು. ಅದರಲ್ಲಿ ಒಬ್ಬ ಕನ್ನಡಿಗರನ್ನ ತೆಗೆದುಕೊಂಡಿಲ್ಲ. ಬೇರೆ ರಾಜ್ಯದ ನಮ್ಮ ಕನ್ನಡಿಗರನ್ನು ತೆಗೆದುಕೊಂಡಿದ್ದಾರೆ ಆಟಗಾರನ. ಆರ್ ಸಿ ಬಿ ಯಾವತ್ತೂ ಕನ್ನಡಿಗರನ್ನ ಮರೆಯಂಗಿಲ್ಲ. ಆರ್ ಸಿ ಬಿ ಇರೋವರೆಗೂ ಕನ್ನಡಿಗರ ಹೆಸರಿನಲ್ಲಿ ಜಪ ಮಾಡಬೇಕು. ಯಾಕೆಂದರೆ ಈ ದೇಶದಲ್ಲಿ ಯಾರು ಎಷ್ಟು ಆರ್ ಸಿ ಬಿಯನ್ನು ಗೌರವಿಸ್ತಾರೋ ಪ್ರೀತಿಸ್ತಾರೋ ಗೊತ್ತಿಲ್ಲ. ಆದರೆ ಕರ್ನಾಟಕದ ಕನ್ನಡಿಗರು ಆರ್ ಸಿ ಬಿಯನ್ನು ಅಷ್ಟು ಗೌರವಿಸ್ತಾರೆ. ಅದಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸ್ಕೊಂಡ್ರು ಕನ್ನಡಿಗರು. 11 ಜನ ಹೊತ್ತೇನು ಕಾಲು ತುಳಿತಕ್ಕೆ ಸಿಕ್ಕಿ ಸತ್ರಲ್ಲ, ಆ ಋಣವನ್ನು ಆರ್ ಸಿ ಬಿ ಯಾವತ್ತೂ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡಿಗರನ್ನ ಮರಿಲಿಕ್ಕೆ ಸಾಧ್ಯನೇ ಇರಬಾರ್ದಾಗಿತ್ತು. ಇವತ್ತು ಮಿನಿ ಒಂದು ಟೆಂಡರು ಏನು ಆಯ್ಕೆ ಮಾಡಿಕೊಂಡ್ರು, ಆ ಸಂದರ್ಭಕ್ಕೆ ಒಬ್ಬ ಕನ್ನಡಿಗನ ಆಯ್ಕೆ ಮಾಡಿಕೊಳ್ಳದೆ ತನ್ನ ಪ್ರೀತಿಸುವಂಥ ಕನ್ನಡಿಗರನ್ನ ಮರೆತು ಹೋಯ್ತಲ್ಲ, ಅದಕ್ಕಿಂತ ದುರಂತ ಇನ್ನೊಂದು ಬೇಕಾ ಅಂತ ಕನ್ನಡಿಗರು ಅನ್ಕೋಬೇಕಾಗುತ್ತೆ. ಆರ್ ಸಿ ಬಿಗೆ ಕನ್ನಡಿಗರು ಎಷ್ಟು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಎಚ್ಚರಿಕೆ ಕೊಡಬೇಕೋ ನಾವು ಕೊಡ್ತೀವಿ. ಯಾಕೆಂದರೆ ಆರ್ ಸಿ ಬಿ ಅಂತ ಹೇಳಿ ಕನ್ನಡಿಗರು ನಾವು ಹುಚ್ಚೆದ್ದು ಕುಣಿದಂಥದ್ದು. ಅದಕ್ಕಾಗಿ 11 ಜನ ಅವತ್ತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ಹೋದಂಥ ಕನ್ನಡಿಗದ ಅಮಾಯಕ ಮಕ್ಕಳು ಅವತ್ತು ಆರ್ ಸಿ ಬಿ ಬಲಿ ತಗೊಂತಲ್ಲ, ಕನಿಷ್ಠ ಋಣ ಅಂತಲಾರು ಅಂದ್ಕೊಂಡು ಒಂದು 2-3 ಜನ ಕನ್ನಡಿಗರನ್ನ ಆಯ್ಕೆ ಮಾಡ್ಕೋಬೋದಾಯಿತು.
ನೋಡಿದ್ರೆ ಬೇರೆ ಯಾವುದೋ ತಂಡದಲ್ಲಿ ಕನ್ನಡಿಗರು ಆಯ್ಕೆ ಆಗ್ತಾರೆ, ಆದರೆ ಆರ್ ಸಿ ಬಿಯಲ್ಲಿ ಕನ್ನಡಿಗರು ಒಬ್ಬರು ಇಲ್ಲದೆ ಇರುವಂಥ ಆಯ್ಕೆ ನಡೆದಿದೆ ಅಂದಾಗ ಅಂಥ ಆರ್ ಸಿ ಬಿ ಮ್ಯಾಚು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬೇಕಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನಮ್ಮ ಕನ್ನಡಿಗರು ಇದಕ್ಕೆ ತಕ್ಕ ಉತ್ತರ ಕೊಡಬೇಕು. ಯಾಕಂದರೆ ನೀವೆಲ್ಲರನ್ನೂ ಸಹಿಸ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿವಸ ಇಂಥ ಪರಿಸ್ಥಿತಿಗೆ ನಾವೇ ಹೊಣೆಗಾರರ ಆಗಬೇಕಾಗತ್ತೆ. ಹಾಗಾಗಿ ಆರ್ ಸಿ ಬಿಯ ಮಾಲೀಕರು ಎಲ್ಲೋ ಲಂಡನ್ನಲ್ಲೋ ಎಲ್ಲೋ ಕೂತ್ಕೊಂಡು ಇಲ್ಲಿ ತನ್ನ ಒಂದು ಉದ್ಯಮವನ್ನು ಕಟ್ಕೊಂಡಿರುವಾಗ ಕನಿಷ್ಠ ಕರ್ನಾಟಕದ ಜನ 11 ಜನ ಅವತ್ತು ಸತ್ರಲ್ಲ, ಅವ್ರ ಋಣ ತೀರ್ಸೋಕ್ಕಾದರೂ ಒಂದು 3 ಜನ ಆಯ್ಕೆ ಮಾಡ್ಕೋಬೋದಾಯಿತು ಕನ್ನಡಿಗರು. ಯಾಕೆಂದರೆ ಪ್ರತಿಭೆಗಳು ಕನ್ನಡಿಗರಿಗಿಂತ ಪ್ರತಿಭೆಗಳು ಬೇಕಾಗಿಲ್ಲ. ಈ ಆರ್ ಸಿ ಬಿ ಮ್ಯಾಚು ಇಲ್ಲಿ ಕರ್ನಾಟಕದಲ್ಲಿ ನಡೀಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ಮುಂದೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ನಾಚಿಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ನಿಮ್ಮದು ಹೋರಾಟ ಸರ್ ಈ ಒಂದು ವಿಚಾರವಾಗಿ ಸರ್, ಬಹುಶಃ ಆ ಮ್ಯಾಚ್ ನಡೆಯುವ ಸಂದರ್ಭಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಆರ್ ಸಿ ಬಿ ವಿರುದ್ಧ ಭಾರಿ ದೊಡ್ಡ ಚಳವಳಿಯನ್ನು ನಾವು ರೂಪಿಸ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರವಿ ನಾರಾಯಣಗೌಡ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರವಿ ನಾರಾಯಣಗೌಡ ಅಧ್ಯಕ್ಷರನ್ನು ಮಾತಾಡಿಸ್ತೀನಿ. ಸರ್, ಆರ್ ಸಿ ಬಿ ಮತ್ತು ಸೆಲೆಬ್ರೇಷನ್ ವಿಚಾರವಾಗಿ 11 ಜನ ಸಾವಾಯಿತು. ಮೊನ್ನೆ ಮಿನಿ ಹರಾಜಾಯಿತು. ಅದರಲ್ಲಿ ಒಬ್ಬ ಕನ್ನಡಿಗರನ್ನು ತೆಗೆದುಕೊಂಡಿಲ್ಲ. ಬೇರೆ ರಾಜ್ಯದ ನಮ್ಮ ಕನ್ನಡಿಗರನ್ನು ತೆಗೆದುಕೊಂಡಿದ್ದಾರೆ ಆಟಗಾರನ. ಆರ್ ಸಿ ಬಿ ಯಾವತ್ತೂ ಕನ್ನಡಿಗರನ್ನ ಮರೆಯಂಗಿಲ್ಲ. ಆರ್ ಸಿ ಬಿ ಇರೋವರೆಗೂ ಕನ್ನಡಿಗರ ಹೆಸರಿನಲ್ಲಿ ಜಪ ಮಾಡಬೇಕು. ಯಾಕೆಂದರೆ ಈ ದೇಶದಲ್ಲಿ ಯಾರು ಎಷ್ಟು ಆರ್ ಸಿ ಬಿಯನ್ನು ಗೌರವಿಸ್ತಾರೋ ಪ್ರೀತಿಸ್ತಾರೋ ಗೊತ್ತಿಲ್ಲ, ಆದರೆ ಕರ್ನಾಟಕದ ಕನ್ನಡಿಗರು ಆರ್ ಸಿ ಬಿಯನ್ನು ಅಷ್ಟು ಗೌರವಿಸ್ತಾರೆ. ಅದಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸ್ಕೊಂಡ್ರು ಕನ್ನಡಿಗರು. 11 ಜನ ಹೊತ್ತೇನು ಕಾಲು ತುಳಿತಕ್ಕೆ ಸಿಕ್ಕಿ ಸತ್ರಲ್ಲ, ಆ ಋಣವನ್ನು ಆರ್ ಸಿ ಬಿ ಯಾವತ್ತೂ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡಿಗರನ್ನ ಮರಿಲಿಕ್ಕೆ ಸಾಧ್ಯನೇ ಇರಬಾರ್ದಾಗಿತ್ತು. ಇವತ್ತು ಮಿನಿ ಒಂದು ಟೆಂಡರು ಏನು ಆಯ್ಕೆ ಮಾಡಿಕೊಂಡ್ರು, ಆ ಸಂದರ್ಭಕ್ಕೆ ಒಬ್ಬ ಕನ್ನಡಿಗನ ಆಯ್ಕೆ ಮಾಡಿಕೊಳ್ಳದೆ ತನ್ನ ಪ್ರೀತಿಸುವಂಥ ಕನ್ನಡಿಗರನ್ನ ಮರೆತು ಹೋಯ್ತಲ್ಲ, ಅದಕ್ಕಿಂತ ದುರಂತ ಇನ್ನೊಂದು ಬೇಕಾ ಅಂತ ಕನ್ನಡಿಗರು ಅನ್ಕೋಬೇಕಾಗುತ್ತೆ. ಆರ್ ಸಿ ಬಿಗೆ ಕನ್ನಡಿಗರು ಎಷ್ಟು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಎಚ್ಚರಿಕೆ ಕೊಡಬೇಕೋ ನಾವು ಕೊಡ್ತೀವಿ. ಯಾಕೆಂದರೆ ಆರ್ ಸಿ ಬಿ ಅಂತ ಹೇಳಿ ಕನ್ನಡಿಗರು ನಾವು ಹುಚ್ಚೆದ್ದು ಕುಣಿದಂಥದ್ದು. ಅದಕ್ಕಾಗಿ 11 ಜನ ಅವತ್ತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ಹೋದಂಥ ಕನ್ನಡಿಗದ ಅಮಾಯಕ ಮಕ್ಕಳು ಅವತ್ತು ಆರ್ ಸಿ ಬಿ ಬಲಿ ತಗೊಂತಲ್ಲ, ಕನಿಷ್ಠ ಋಣ ಅಂತಲಾರು ಅಂದ್ಕೊಂಡು ಒಂದು 2-3 ಜನ ಕನ್ನಡಿಗರನ್ನ ಆಯ್ಕೆ ಮಾಡ್ಕೋಬೋದಾಯಿತು. ನೋಡಿದ್ರೆ ಬೇರೆ ಯಾವುದೋ ತಂಡದಲ್ಲಿ ಕನ್ನಡಿಗರು ಆಯ್ಕೆ ಆಗ್ತಾರೆ, ಆದರೆ ಆರ್ ಸಿ ಬಿಯಲ್ಲಿ ಕನ್ನಡಿಗರು ಒಬ್ಬರು ಇಲ್ಲದೆ ಇರುವಂಥ ಆಯ್ಕೆ ನಡೆದಿದೆ ಅಂದಾಗ ಅಂಥ ಆರ್ ಸಿ ಬಿ ಮ್ಯಾಚು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬೇಕಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನಮ್ಮ ಕನ್ನಡಿಗರು ಇದಕ್ಕೆ ತಕ್ಕ ಉತ್ತರ ಕೊಡಬೇಕು. ಯಾಕಂದರೆ ನೀವೆಲ್ಲರನ್ನೂ ಸಹಿಸ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿವಸ ಇಂಥ ಪರಿಸ್ಥಿತಿಗೆ ನಾವೇ ಹೊಣೆಗಾರರ ಆಗಬೇಕಾಗತ್ತೆ. ಹಾಗಾಗಿ ಆರ್ ಸಿ ಬಿಯ ಮಾಲೀಕರು ಎಲ್ಲೋ ಲಂಡನ್ನಲ್ಲೋ ಎಲ್ಲೋ ಕೂತ್ಕೊಂಡು ಇಲ್ಲಿ ತನ್ನ ಒಂದು ಉದ್ಯಮವನ್ನು ಕಟ್ಕೊಂಡಿರುವಾಗ ಕನಿಷ್ಠ ಕರ್ನಾಟಕದ ಜನ 11 ಜನ ಅವತ್ತು ಸತ್ರಲ್ಲ, ಅವ್ರ ಋಣ ತೀರ್ಸೋಕ್ಕಾದರೂ ಒಂದು 3 ಜನ ಆಯ್ಕೆ ಮಾಡ್ಕೋಬೋದಾಯಿತು ಕನ್ನಡಿಗರು. ಯಾಕೆಂದರೆ ಪ್ರತಿಭೆಗಳು ಕನ್ನಡಿಗರಿಗಿಂತ ಪ್ರತಿಭೆಗಳು ಬೇಕಾಗಿಲ್ಲ. ಈ ಆರ್ ಸಿ ಬಿ ಮ್ಯಾಚು ಇಲ್ಲಿ ಕರ್ನಾಟಕದಲ್ಲಿ ನಡೀಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ಮುಂದೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ನಾಚಿಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ನಿಮ್ಮದು ಹೋರಾಟ ಸರ್ ಈ ಒಂದು ವಿಚಾರವಾಗಿ ಸರ್, ಬಹುಶಃ ಆ ಮ್ಯಾಚ್ ನಡೆಯುವ ಸಂದರ್ಭಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಆರ್ ಸಿ ಬಿ ವಿರುದ್ಧ ಭಾರಿ ದೊಡ್ಡ ಚಳವಳಿಯನ್ನು ನಾವು ರೂಪಿಸ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರವಿ ನಾರಾಯಣಗೌಡ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.